ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನನ್ನ ಫ್ಯಾಟ್ ಲಾಸ್ ಜರ್ನಿ 27ನೇ ದಿವಸ ಆಗಿರುತ್ತೆ. ಇನ್ನು ಇವಷ್ಟು ದಿವಸ ನಾನು ವೀಡಿಯೋನ ಶೇರ್ ಮಾಡಿಲ್ಲ. ಏನಕ್ಕಪ್ಪ ಅಂತಂದರೆ ಯುಗಾದಿ ಹಬ್ಬದ ಕಾರಣ ನಾನು ಸ್ವಲ್ಪ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಹಾಗಾಗಿ ಸ್ವಲ್ಪ ಬ್ಯುಸಿ ಕೂಡ ಇದ್ದೆ. ಅದಾದಮೇಲೆ ನನಗೆ ಏನು ಗೊತ್ತಿಲ್ಲ, ಸ್ವಲ್ಪ ಹುಷಾರು ತಪ್ಪಿತು. ಹೀಗಾಗಿ ನಾನು ಯಾವುದೇ ರೀತಿಯ ವೀಡಿಯೋಸ್ನ ಮಾಡ್ಕೊಂಡಿಲ್ಲ. ಸಾರಿ ಫ್ರೆಂಡ್ಸ್, ವೀಡಿಯೋ ಮಾಡೋಕ್ಕಾಗಿಲ್ಲ. ಆದರೆ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ಇನ್ನು ಮಕ್ಕಳು ಹಾಲಿಡೇ ಆಗಿರೋದ್ರಿಂದ ಮಕ್ಕಳು ಕೂಡ ಮನೇಲಿದ್ದಾರೆ. ಹಾಗಾಗಿ ನನಗೆ ಫುಲ್ಲು ಲೇಟಾಗಿ ಎದ್ದೇಳೋದು, ಈ ಥರ ರೂಟೀನ್ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ. ಇನ್ನು ಹಬ್ಬಕ್ಕೆ ನಾನು ಊರಿಗೆ ಹೋಗೋಣ ಅಂದ್ಕೊತಾ ಇದ್ದೀನಿ. ಅಲ್ಲಿ ಹೇಗಾಗುತ್ತೆ ಗೊತ್ತಿಲ್ಲ. ತವ್ರ ಮನೆಗೆ ಹೋದಾಗ ಸ್ವಲ್ಪ ನಮಗೆ ಆ ಕಡೆ ಈ ಕಡೆ ಆ ರೀತಿ ಆಗುತ್ತಲ್ಲ. ಬಟ್ ಹಾಗಂತ ಇದನ್ನು ನಾನು ಫ್ಯಾಟ್ ಲಾಸ್ ಚಾಲೆಂಜನ್ನು ನಾನು ಕ್ವಿಟ್ ಮಾಡೋದಿಲ್ಲ. ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಇನ್ನು ಹಬ್ಬಕ್ಕೆ ಹೋಳಿಗೆ ಊಟ ಅದೆಲ್ಲ ಮಾಡಿರೋದ್ರಿಂದ ವೇಟ್ ಕೂಡ ಅಷ್ಟು ವೇರಿಯೇಷನ್ ಸ್ವಲ್ಪ ಆಗಿದೆ. ಇನ್ನು ಏನಂತಂದರೆ ಇದು ಹಬ್ಬ ಆದ ತಕ್ಷಣ ನನಗೆ ಒಂದು ಸ್ವಲ್ಪ ಪಿರಿಯಡ್ ಕೂಡ ಬಂತು. ನಿಮ್ಮ ಪಿರಿಯಡ್ ಟೈಮಲ್ಲಿ ಸ್ವಲ್ಪ ನಿಮ್ಮ ವೇಟು ಕೂಡ ಆ ಕಡೆ ಈ ಕಡೆ ತೋರಿಸುತ್ತೆ. ಹಾಗಾಗಿ ನಾನು ಯಾವುದನ್ನು ಶೇರ್ ಮಾಡೋಕ್ಕಾಗ್ತಾ ಇಲ್ಲ. ಇನ್ನು ಬೆಳಗ್ಗೆನೇ ಕೆಲಸಗಳನ್ನು ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ ನನ್ನ ಹಸ್ಬೆಂಡ್ಗೆ ಟೀ ಮಾಡಿಕೊಡ್ತಾ ಇದ್ದೀನಿ. ನನ್ನ ಕೆಲಸಗಳು ಸ್ಟಾರ್ಟ್ ಆಯಿತು. ಬೆಳಗ್ಗೆನೇ ಎದ್ಮೇಲೆ ಒಂದು ಗ್ಲಾಸ್ ಆ್ಯಸ್ ವೆಲ್ ಬಿಸಿ ನೀರನ್ನು ತೊಗೊಂಡಿದ್ದೀನಿ. ಯಾವುದೇ ರೀತಿಯಂಥ ಫ್ಯಾಟ್ ಕಟ್ಟರ್ ಡ್ರಿಂಕ್ ಏನೂ ತೊಗೊಂಡಿಲ್ಲ. ಆವಾಗಲೇ ಹೇಳ್ದಂಗೆ ಸ್ವಲ್ಪ ನನಗೆ ಹೆಲ್ತ್ ಸ್ವಲ್ಪ ಕೈ ಕೊಡ್ತಾ ಇದೆ. ಹಾಗಾಗಿ ಸರಿಯಾಗಿ ವೀಡಿಯೋಸ್ನ ಮಾಡೋಕ್ಕಾಗ್ತಾಯಿಲ್ಲ. ಇನ್ನು ಹಬ್ಬದ ದಿವಸದ ಒಂದು ವೀಡಿಯೋನ ಮಾಡ್ಕೊಂಡಿದ್ದೆ. ಆ ವಿಡಿಯೋ ಕೂಡ ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಟೈಮ್ ಸಿಕ್ಕರೆ ಪ್ಲೀಸ್ ಚೆಕ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕನ್ನು ಕೊಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸ್ವಲ್ಪ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಜಾಸ್ತಿ ನೀರು ಕುಡಿತಾ ಇದ್ದರೂ ಕೂಡ ಸ್ವಲ್ಪ ಟಯರ್ಡ್ನೆಸ್ ಫೀಲ್ ಆಗ್ತಾಯಿದೆ. ಇನ್ನು ಬ್ರೇಕ್ಫಾಸ್ಟಿಗೆ ಇವತ್ತು ಬಂದುಬಿಟ್ಟು ಒಂದು ಆ್ಯಪಲು ಮತ್ತು ಕಡಲೆ ಬೀಜ ಬೆಲ್ಲ ಹಾಕಿರುವಂಥ ಒಂದು ಲಡ್ಡುನ ತೊಗೊಂಡಿದ್ದೆ. ಅದ್ರ ಜೊತೆಗೆ 4 ಬಾದಾಮು, 1 ಗ್ಲಾಸ್ ಹಾಲು, ಇಷ್ಟನ್ನೇ ತೊಗೊಂಡಿರೋದು. ವಾರದಲ್ಲಿ ಒಂದು ದಿವಸ ನಾನು ಈ ರೀತಿ ತೊಗೋತೀನಿ. ಬೆಳಗಿನ ಬ್ರೇಕ್ಫಾಸ್ಟನ್ನ ತುಂಬ ಲೈಟಾಗಿ ಇಟ್ಕೋತೀನಿ. ಮಧ್ಯಾಹ್ನ ಊಟ ಸ್ವಲ್ಪ ಚೆನ್ನಾಗಿ ಮಾಡಿ ನೈಟ್ ಕೂಡ ನಾನೇನು ಅಷ್ಟೊಂದು ತಿನ್ನೋದಿಲ್ಲ. ಇನ್ನು ಮಿಕ್ಕಿರೋ ದಿವಸದಲ್ಲಿ ಆ್ಯಸ್ ಯೂಸ್ವಲ್ ರುಟೀನನ್ನು ಫಾಲೋ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ವೀಡಿಯೋನ ಶೇರ್ ಮಾಡೋಕ್ಕಾಗಿಲ್ಲ. ಇನ್ನು ಮುಂದೆ ಕಂಟಿನ್ಯೂಯಸ್ ಆಗಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತೀನಿ. ಮತ್ತು ಇನ್ನು ವೀಡಿಯೋಸ್ ನೋಡ್ತಾ ಇದ್ದಾರೆ ತುಂಬ ಜನ, ಬಟ್ ಏನಕ್ಕೆ ಗೊತ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಯಾಕೆ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಏನಪ್ಪ ಸಮಾಚಾರ ಅಂತಂದರೆ, ಫ್ಯಾಟ್ ಲಾಸ್ ಜರ್ನಿಯಲ್ಲಿ ವರ್ಕೌಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವೆಯ್ಟ್ ಲಾಸಲ್ಲಿ ಓಕೆ, ನಾವು ಒಂದು ದಿವಸ ಊಟ ಬಿಟ್ಟು ಒಂದು ದಿವಸ ತಿಂದ್ಕೊಂಡ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಬಟ್ ಫ್ಯಾಟ್ ಲಾಸ್ ಅನ್ನೋದು ಹಾಗಲ್ಲ. ನೀವು ಚೆನ್ನಾಗಿ ವರ್ಕೌಟ್ ಮಾಡಿದ್ರೆ ಮಾತ್ರ ನಿಮಗೆ ಫ್ಯಾಟ್ ಲಾಸ್ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಆದರೆ ನಾನು ಈ ವೀಕಲ್ಲಿ ಯಾವುದೇ ರೀತಿಯಂಥ ವರ್ಕೌಟನ್ನೇ ಮಾಡಿಲ್ಲ. ಸುಳ್ಳು ಹೇಳಿ ನಾನು ಮಾಡಿದ್ದೀನಿ, ನನಗೆ ಈಗ ಬಂತು ಅಂತ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಯಾವುದೇ ರೀತಿ ವರ್ಕೌಟನ್ನು ಮಾಡಿಲ್ಲ. ನಾನು ಹೇಳಿರೋ ಹಾಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಮು. ಸಾರಿ ಫ್ರೆಂಡ್ಸ್, ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ನಾಯ್ಸ್ ಇದೆ. ಅಪಾರ್ಟ್ಮೆಂಟಲ್ಲಿ ಏನೋ ಕೆಲಸ ನಡೆದಿದೆ, ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ಮಧ್ಯಾಹ್ನಕ್ಕೆ ಬಂದುಬಿಟ್ಟು ಹುರುಳಿಕಾಳು ಸಾಂಬಾರನ್ನ ಮಾಡಿದ್ದೆ. ಇನ್ನು ಇದಕ್ಕೆ ಜೋಳದ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟು ಕೂಡ ನನಗೆ ಎನರ್ಜಿ ಇರಲಿಲ್ಲ. ಸರಿ ಅಂತೇಳಿ ರಾಗಿ ಮುದ್ದೆ ಮಾಡ್ಕೊಂಡ್ಬಿಟ್ಟೆ. ರಾಗಿ ಮುದ್ದೆ, ಒಂದು ಸ್ವಲ್ಪ ಹೀರೆಕಾಯಿ ಚಟ್ನಿ, ನೈಟ್ದು ಒಂದಷ್ಟು ಚಪಾತಿ ಇತ್ತು. ಮಧ್ಯಾಹ್ನದ ಊಟಕ್ಕೆ ನಾನು ಒಂದು ಚಪಾತಿ, ಒಂದು ರಾಗಿ ಮುದ್ದೆ ಮತ್ತು ಮೇಲೆ 1 ಗ್ಲಾಸ್ನಷ್ಟು ಮಜ್ಜಿಗೆ ತೊಗೊಂಡಿದ್ದೀನಿ ಮಧ್ಯಾಹ್ನದ ಊಟ. ಇನ್ನು ಹಾಲಿಡೇ ಆಗಿರೋದ್ರಿಂದ ಮಕ್ಕಳು ಮನೇಲೇ ಇದ್ದಾರೆ. ತುಂಬ ಗಲಾಟೆ ಮಾಡ್ತಾರೆ ಕಂಟಿನ್ಯೂಯಸ್ ಆಗಿ. ನನಗೆ ಸರಿಗೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಇವಾಗಲೂ ಟಿ ವಿ ಆನಲ್ಲೇ ಇರುತ್ತೆ. ವಾಯ್ಸ್ ಓವರ್ ಕೂಡ ಕೊಡೋಕ್ಕಾಗ್ತಾಯಿಲ್ಲ. ಈ ಥರ ಆಗ್ತಾಯಿದೆ. ಹಾಗಾಗಿ ಕಂಟಿನ್ಯೂಯಸ್ ಆಗಿ ವೀಡಿಯೋಸ್ ಬರ್ತಾಯಿಲ್ಲ. ಬಟ್ ಇನ್ನು ಮುಂದೆ ಆದಷ್ಟು ಕಂಟಿನ್ಯೂಯಸ್ ಆಗಿ ವೀಡಿಯೋಸ್ನ ಮಾಡ್ತೀನಿ, ಶೇರ್ ಮಾಡ್ತೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಇನ್ನು ಏನಪ್ಪ ಅಂತಂದರೆ, ನನ್ನ ಫ್ಯಾಟ್ ಲಾಸ್ ಈ ವಾರ ಚೆನ್ನಾಗಿ ರಿಸಲ್ಟ್ ಸಿಕ್ಕಿಲ್ಲ. ಹಾಗಾಗಿ ನಾನು ಈ ವಾರ ಚೆನ್ನಾಗಿ ಮಾಡಿ ಮತ್ತೆ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ತೊಗೊಂಡು ನಾನು ವೀಡಿಯೋನ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಫುಡ್ ರೂಟೀನ್ ಹೇಗಿತ್ತು ಹಾಗೆ ಶೇರ್ ಮಾಡ್ತಾ ಹೋಗ್ತೀನಿ. ಇನ್ನು ಹಬ್ಬಕ್ಕೆ ಇನ್ನು ಹಾಲಿಡೇಗೆ ಊರಿಗೆ ಹೋಗ್ತಾಯಿದ್ದೀನಿ. ಅಲ್ಲೂ ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಬಟ್ ಏನಪ್ಪ ಅಂತಂದರೆ, ಆದಷ್ಟು ವೀಡಿಯೋನ ನಾನು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಮಗೆ 3 ಮಂತ್ಸ್ ಚಾಲೆಂಜಲ್ಲಿ ಇದು ಬೆಸ್ಟ್ ಟೈಮು ಸಮ್ಮರಲ್ಲಿ ಫ್ಯಾಟ್ ಲಾಸ್ ಮಾಡ್ಕೊಳ್ಳೋಕ್ಕೆ. ಹಾಗಾಗಿ ಅದನ್ನು ನಾನು ಈಸಿಯಾಗಿ ಕ್ವಿಟ್ ಮಾಡೋದಿಲ್ಲ, ಮಾಡೇ ಮಾಡ್ತೀನಿ.
ಆ, ಎಷ್ಟು ರಿಸಲ್ಟ್ ನಂದು ಒಂದು 15 ಕೆ ಜಿಯಲ್ಲಿ ಒಂದು 10 ಕೆ ಜಿ ನನಗೆ ವೆಯ್ಟ್ ಲಾಸ್ ಆದರೂ ನನಗೆ ಅದು ಖುಷಿನೇ. ಆ, ಈ ಅದಕ್ಕಾಗಿ ನಾನು ಕಂಟಿನ್ಯೂವಸ್ ಆಗಿ ಮಾಡ್ತೀನಿ. ಇನ್ನು ಒಳ್ಳೆ ಬೆಸ್ಟ್ ರಿಸಲ್ಟ್ ತೊಗೊಂಡು ಬರ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಮಧ್ಯಾಹ್ನದ ಊಟ ಆದಮೇಲೆ ನೈಟ್ ಡಿನ್ನರ್ಗೂ ಕೂಡ ನಾನು ಮುಂಚೆನೇ ಹೇಳಿರೋ ಹಾಗೆ ತುಂಬ ಲೈಟಾಗಿ ಸ್ವಲ್ಪ ಕಾರ್ನು ಮತ್ತು ಒಂದು ಬಾಳೆಹಣ್ಣನ್ನು ತೊಗೊಂಡು ಈ ಡೇನ ಕಂಪ್ಲೀಟ್ ಮಾಡಿದೆ. ಇದು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.